ಅಧ್ಯಕ್ಷರು ಮಾಡೋರು ಅದ್ರ ಬಗ್ಗೆ ಸ್ವಲ್ಪ ನಮ್ಮ ಪಂಚಾಯತ್ ಅಧ್ಯಕ್ಷರು ಕೂಡ ಹೋಗಿಸಿ ಅದನ್ನ ನೀವು ಕೇಳಬೇಕು. ಪಂಚಾಯತ್ ಅಧ್ಯಕ್ಷರಲ್ಲ ನಾವು ಅಲ್ಲಿ ಸುಮಾರು ಅರ್ಧ ಊರಿ ಸರ್. ಅಲ್ಲಿನ ಮಕ್ಕಳು ಅಂಗನವಾಡಿ ಸ್ಕೂಲಿಗೆ ಹೊರಗೆ ಬರ್ಬೇಕು. ಯಾವ ಮಕ್ಕಳು ಸರಿಯಾಗಿ ಬರಲ್ಲ. ಅಲ್ಲಿ ಒಂದು ಪ್ರತ್ಯೇಕವಾದ ಸ್ಕೂಲ್ ಆಗ್ಬೇಕಂತೇಳಿ ಯಾವಾಗ ಯಾರು ಬೇಕಂತ ಬಂದ್ವಿ. ಯಾರು ಏನ್ ಮಾಡಕ್ಕಾಗಲ್ಲ. ಕಿಲೋಮೀಟರ್ ಅಂತ ಅಲ್ಲಿ ಒಂದು ಅರ್ಧ ಕಿಲೋಮೀಟರ್ ಆಗ್ತದೆ. ಅರ್ಧ ಕಿಲೋಮೀಟರ್ ಮಕ್ಕಳು ನಡೆಯಕ್ಕ ಅಂಗನವಾಡಿ ಶಾಲೆ ಬೇಕು. ಅಂಗನವಾಡಿ ಶಾಲೆ ಇವೆಲ್ಲ CD4 MLA ಅವ್ರ ಹತ್ರ ರೈಟ್. ನೆಕ್ಸ್ಟ್ ನೋಡಿ, ನೀವು ಹೇಳೋದು ಸರಿ ಇದೆ. ಇಷ್ಟೇ ಇಲ್ಲಿ ನಮ್ಮ ಶಾಲೆಗಳಿಗೆ ಸಮಗ್ರ ಶಿಕ್ಷಣ ಅಂತ ಬಂದಿದೆ. ಈಗ ಸಮಗ್ರ ಅಂತ ಹೇಳಿದ್ರೆ ಪ್ರೈವೇಟ್ ಶಾಲೆಗಳಿಗಿಂತ ಸರ್ಕಾರಿ ಶಾಲೆ ಚೆನ್ನಾಗಿರ್ತಾರೋ ಕೂಡ ಲೆಕ್ಕ ಇದೆ. ಗೊತ್ತಾಯ್ತಾ? ಸೇರಂತ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಎಲ್ಲ ಎಕ್ಸಾಮ್ ಬರೆದು ಕ್ವಾಲಿಫೈಡ್ ಟೀಚರ್ಸ್ ಬಂದು ಅವ್ರಿಗೆ ಒಳ್ಳೆ ಪೇಮೆಂಟ್ ಕೊಟ್ಟು ಸರ್ಕಾರ ಎಲ್ಲ ಅಂಗನವಾಡಿ ಹುಟ್ಟಿದ ಮಗುವಿನಿಂದ ಹಿಡ್ಕೊಂಡು ಎಲ್ಲಾ ಸ್ಕೀಮ್ ಇದು ಮಾಡಿ ಅಂಗನವಾಡಿಗೆ ಕಳಿಸಿ ಶಾಲೆಗೆ ಫ್ರೀ ಆಗಿ ಕಳಿಸಿ ಅವ್ರಿಗೆ ಬಿಸಿ ಊಟ, ಶೂಸು, ಬಟ್ಟೆ, ಸಾಕ್ಸು, ಪಾಠ, ಬಿಲ್ಡಿಂಗು ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ಮಗು ಎಷ್ಟು ಬರ್ತ ಖರ್ಚು ಗೊತ್ತಾ? ಅದು ಒಂದು ಸೈಡ್ ಇದೆ. ಅದೇ ಮಕ್ಕಳು ನಮ್ಮಂತರ ಅನುಕೂಲಿಸ್ತಾರೋ ಹೋಗಿಸಿ ಏನ್ ಮಾಡ್ತಾರೆ, ನನ್ನ ಮಗಿಗೆ ಇಲ್ಲಿ ಕಲಿಯಕ್ ಆಗಲ್ಲಪ್ಪ ಬೇಡ ಅಂತೇಳಿ ಇನ್ನೊಂದ್ ಕಡೆ ಹೋಗಿ 40,000, 50,000, 1 ಲಕ್ಷ, 2 ಲಕ್ಷ ಒಟ್ಟು ಸರ್ಕಾರಿ ಪ್ರೈವೇಟ್ ಶಾಲೆಗಳೆಲ್ಲ ಅದು ಯಾಕೆ ಆಗ್ತಾರೆ ಅಂತ ಕೇಳಿ. ನಿಮ್ಗೆ ಗೊತ್ತಿದೆ, ಅದೇನು ಕೇಳೋದನ್ನು ಬೇಕಾಗಿಲ್ಲ. ಸರಿ ಇಲ್ಲ, ನಿಮ್ಗೂ ಕೂಡ ಏನಿರ್ತದೆ, ನನ್ನ ಮಗನಿಗೆ ಇಲ್ಲಿ ಕಲಿಯಕ್ ಆಗಲ್ಲ ಇರುತ್ತೆ ಅಂತ ಅನುಕೂಲಿಸ್ತಾರೆ ಆಗ್ತಾರೆ. ಬಟ್ ಅನುಕೂಲ ಅನಾನುಕೂಲ ಇದ್ದವ್ರೆಲ್ಲ ನಾವು ಇಲ್ಲೇ ಓದ್ಬೇಕಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಬಿಟ್ಬಿಟ್ಟು ಹಾಕೋರ್ ಬಗ್ಗೆ ಬೇಡ ಯೋಚನೆ. ನಾನು ಹೇಳತ್ತೀನಿ ಅದು ಕರೆಕ್ಟ್. ಎಲ್ಲನ್ನ ಸರ್ಕಾರ ವಿಜ್ಞಾನಕ್ಕೂ ಕೊಟ್ಟಿದ್ದಾರೆ, ಅಜ್ಞಾನಕ್ಕೂ ಕೊಟ್ಟಿದ್ದಾರೆ, ಎಲ್ಲನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಶಾಲೆ ಅದನ್ನ ನೀವು ಕಾಳಜಿ ಮಾಡ್ಬೇಕಂತ SDMC ಮಾಡಿರ್ತಾರೆ. ಸದಸ್ಯರು ಯಾರಪ್ಪ? ನೀವು ಮತ್ತಿಲ್ಲ ಯಾರಿದ್ದಾರೆ? ನೋಡಿ, 2 ಸಾವಿರ ಸದಸ್ಯರು ನೀವು ಒಂದು ಶೌಚಾಲಯಕ್ಕೆ ದುಡ್ಡು 60,000 ರೂಪಾಯಿ ಎತ್ಕೊಂಡಿದಾರಂತೆ. ನೀವು ಸದಸ್ಯರು ಹೋಗಿ ಅದನ್ನ ರಿಪೇರಿ ಮಾಡಿಸಿ ಅವರ ಮಕ್ಕಳು ದುಡ್ಡು ಅದು ಶೌಚಾಲಯಕ್ಕೆ ಮಾಡಬೇಕು. ಇಷ್ಟೆಲ್ಲ ಏನ್ ಮಾಡ್ಬೇಕು? ಒಂದು ಮಕ್ಕಳಿಗೆ ಇದಕ್ಕೆ ಬಿಸ್ಕುಟಿಗೆ ಎಷ್ಟು ಬರ್ತಾ ಗೊತ್ತಾ? ಹೇಳಿ, ಒಂದು ಮಕ್ಕಳಿಗೆ ಬಹಳ ಸಿಂಪಲ್ ಹೇಳ್ತಾನೆ. ಕಾಯಿಪಲ್ಲೆಗೆ ಎಷ್ಟು ಬರುತ್ತೆ ಗೊತ್ತಾ? ಒಂದು ಮಗುವಿಗೆ ಕಾಯಿಪಲ್ಲೆಗೆ ಎಷ್ಟು ಬರುತ್ತೆ? ನಿಮಿಷ ಎಷ್ಟು ಬರುತ್ತೆ ಹೇಳಿ? ಒಂದು ಮಗುವಿಗೆ ಎಷ್ಟು ಬರುತ್ತೆ? ಅಷ್ಟೇ ಗೊತ್ತು. ಓಕೆ, ಅದಕ್ಕೆ ನೀವು ಸರಿಯಾಗಿ ನಾವು ಅದನ್ನೆಲ್ಲ ಪಾಠ ಮಾಡ್ತಾ ಇದ್ದೀವಿ. ಈಗ ಹೋಗಿ ನಾನು ಎಲ್ಲೆಲ್ಲಿ ಹೋಗ್ತಾ ಎಲ್ಲ ಪಾಠ ಮಾಡ್ತೀವಿ. ಅದೊಂದು ಪುಣ್ಯ ಕಾರ್ಯಮ್ಮ ಏನೋ ಬರ್ತದೆ. ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಊಟ ಮಾಡಿಸಿ ಒಂದು ಮಗುಗೆ ಎಷ್ಟು ₹1 54 ಪೈಸಾ ಪ್ರೈಮರಿ, 1 to 5th, 6 to 8th ಜಾಸ್ತಿ ಇದೆ. ಸೊ ಈ ತರದ್ದು ಎಲ್ಲ ನೀವು ಹೋಗಿ ಇಷ್ಟು ಕಾಯಿಪಲ್ಲೆ ಒಂದೊಂದು ಮಕ್ಕಳಿಗೆ ಇಷ್ಟು ಕಾಯಿಪಲ್ಲೆ, ಬೇಳೆ, ಎಣ್ಣೆ ಸರಿಗೆ ಹಾಕಿದ್ರೆ ನಮ್ಮ ಮನೇಲಿ ಊಟ ಸರಿ ಇಲ್ಲ, ಅದಕ್ಕಿಂತ ಚೆನ್ನಾಗಿ ಆಗ್ತದೆ. ನನ್ನ ಪ್ರಕಾರ ಸರ್ಕಾರ ಕೊಡ್ಬೇಕು, ಸುಮ್ಮನೆ ಕೊಟ್ಟಿರಲ್ಲ. ಎಲ್ಲ ಚೆನ್ನಾಗಿ ಮಾಡಿದ್ರೆ ಸಾಂಬಾರ್ ನಮ್ಮ ಮನೇಲಿ ಕೂಡ ಇರಲ್ಲ, ಅದಕ್ಕಿಂತ ಚೆನ್ನಾಗಿ ಆಗ್ತದೆ. ಶಾಲೆಗಳಲ್ಲಿ ಮಾಡೋದು ಹೇಳಿದೀವಿ, ಮಾಡಿಸ್ಬೇಕು. ನೀವು ಕೂಡ ನಾವು ಇಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಓದಿದೀವಿ, ಚೆನ್ನಾಗಿ ಮಾಡ್ತಾರೆ. ಕೆಲವು ಶಾಲೆಗಳಲ್ಲಿ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಕೂಡ ಊಟ ಚೆನ್ನಾಗಿರಲ್ಲ.